ನೆಕ್ಸ್ಟ್ ಇಲ್ಲಿ ಆಗಸ್ಟ್ ಮತ್ತು ಏಪ್ರಿಲ್ 2024 ಅಲ್ಲಿ ಕೇಳಿರುವಂತ ಕ್ವಶನ್ ಇದು. ಹೌ ಡಸ್ ದ ಪೋಯಟ್ ಸೇ ದಟ್ ದ ಲ್ಯಾಂಡ್ ಹ್ಯಾಸ್ ಮೋರ್ ಪೇಷನ್ಸ್ ಇನ್ ದ ಪೋಯಮ್ ಐ ಆಮ್ ದ ಲ್ಯಾಂಡ್? How does the poet describe the earth's feelings in the poem I am the land? I am the land ಅನ್ನೋ ಪೋಯಮ್ ಅಲ್ಲಿ ಭೂಮಿಯ ಫೀಲಿಂಗ್ಸ್ ಅನ್ನ ಅಂದ್ರೆ ಆಕೆಯ ಒಂದು ಭಾವನೆಗಳನ್ನ ಹೇಗೆ ವಿವರಿಸಿದ್ದಾರೆ, ಅಥವಾ ಆಕೆಗೆ ಪೇಷನ್ಸ್ ಇದೆ ಅಂತ ಹೇಗೆ ಹೇಳ್ತೀರಾ ಅನ್ನೋದನ್ನ ಕೇಳಿದ್ದಾರೆ. ಇದು ಎರಡಕ್ಕೂ ಒಂದೇ ಕ್ವಶನ್ ಆಗುತ್ತೆ, ನಥಿಂಗ್ ಬಟ್ ಸಮರಿ ಇನ್ ಶಾರ್ಟ್. ಓಕೆ, ದ ಪೋಯಮ್ I am the land is written by Marina D. Bellagenta. ಬರ್ದಿರೋರು ಯಾರು? Marina D. Bellagenta. In this poem, the poet depicts the Mother Earth as the speaker. Mother Earth ಅಂದ್ರೆ ಭೂಮಿ ತಾಯಿ ಒಬ್ಬ ಸ್ಪೀಕರ್, ಅಂದ್ರೆ ಇಲ್ಲಿ ಹೇಳ್ತಾ ಇರೋದು ಭೂಮಿ ತಾಯಿ ಅನ್ನೋದನ್ನ ಆಕೆ ಬಿಂಬಿಸಿದ್ದಾರೆ. ಡೆಪಿಕ್ಟ್ ಮಾಡೋದು ಅಂತಂದ್ರೆ ಬಿಂಬಿಸುವುದು. ಓಕೆ, ಸೊ ಯಾರನ್ನ ಸ್ಪೀಕರ್ ಆಗಿ ಬಿಂಬಿಸಿದ್ದಾರೆ? ಭೂಮಿ ತಾಯಿಯನ್ನ. ನೆಕ್ಸ್ಟ್, ಮದರ್ ಅರ್ತ್ ಟೆಲ್ಸ್ ದಟ್ ಶಿ ವೇಟ್ಸ್ ವಿತ್ ಪೇಷನ್ಸ್ when people claim that the land belongs to them. ಮದರ್ ಅರ್ತ್ ಟೆಲ್ಸ್, ಆಕೆ ಏನ್ ಹೇಳ್ತಾ ಇದ್ದಾಳೆ? ಶಿ ವೇಟ್ಸ್ ವಿತ್, ಐ ವೇಟ್ ಅಂತ ಇದೆ ಅಲ್ವಾ, ಐ ವೇಟ್ ವಿತ್ ಪೇಷನ್ಸ್ ಅಂದ್ರೆ ನಾನು ತಾಳ್ಮೆಯಿಂದ ಇಲ್ಲಿ ಕಾಯ್ತಾ ಇದ್ದೀನಿ. ಯಾವಾಗ ಜನರು ಈ ಭೂಮಿ ತನಗೆ ಸೇರಿದ್ದು ಅಂತ ಕ್ಲೇಮ್ ಮಾಡ್ತಾರೆ, ಆವಾಗ ನಾನು ತಾಳ್ಮೆಯಿಂದ ಕಾಯ್ತೀನಿ. ದೇ ಆಕ್ಯುಪೈ ದ ಲ್ಯಾಂಡ್, ಅವರು ಭೂಮಿಯನ್ನ ವಶಪಡಿಸಿಕೊಳ್ತಾರೆ. ಅವರು ಪ್ಲಫ್ ಮಾಡ್ತಾರೆ. ಪ್ಲಫ್ ಅಂತಂದ್ರೆ ಏನು? ಉಳುವುದು. ಓಕೆ, ಉಳುವುದು. ರೈತ ಭೂಮಿಯನ್ನ ಉಳ್ತಾನೆ ಅಲ್ವಾ? ಸೊ ನೇಗಿಲನ್ನ ಉಪಯೋಗಿಸಿ ಭೂಮಿಯನ್ನ ಉಳುವುದು. ಸೊ ಪ್ಲಾಂಟ್ ಟ್ರೀಸ್, ಅವರು ಮರಗಳನ್ನ ಗಿಡಗಳನ್ನ ನೆಡ್ತಾರೆ. ಗ್ರೋ ಫ್ರೂಟ್ಸ್ ಅನ್ನ ಹಣ್ಣುಗಳನ್ನ ಬೆಳಿತಾರೆ ಮತ್ತು ಹುಲ್ಲುಗಳನ್ನ ಬೆಳಿತಾರೆ. ಸೊ ಇದೆಲ್ಲ ಮಾಡಿದಾಗ ಆಕೆ ನೋಡ್ತಾ ಇದ್ದಾಳೆ, ದ ಚಿಲ್ಡ್ರನ್ ಡಾನ್ಸ್ ಅಂಡ್ ಪ್ಲೇ ಆನ್ ದ ಲ್ಯಾಂಡ್. ಮಕ್ಕಳು ಏನ್ ಮಾಡ್ತಾ ಇದ್ದಾರೆ? ಭೂಮಿಯ ಮೇಲೆ ಆಟ ಆಡ್ತಾರೆ ಮತ್ತು ಡ್ಯಾನ್ಸ್ ಮಾಡ್ತಾರೆ. ಇದನ್ನೆಲ್ಲ ಭೂಮಿ ತಾಯಿ ಏನ್ ಮಾಡ್ತಾ ಇದ್ದಾಳೆ? ನೋಡ್ತಾ ಇದ್ದಾಳೆ. ಓಕೆ, ಸೊ ಜನರು ಭೂಮಿಯನ್ನ ವಶಪಡಿಸ್ಕೊಂಡಿದ್ದಾರೆ, ಅದನ್ನ ಉಳುತ್ತಾರೆ, ಉತ್ತು ಬಿತ್ತು ಬೆಳಿತಾರೆ, ಗಿಡಗಳನ್ನ ಬೆಳೆಸ್ತಾರೆ, ಫ್ರೂಟ್ಸ್ಗಳನ್ನ, ಹಣ್ಣುಗಳನ್ನ ಮತ್ತೆ ಹುಲ್ಲುಗಳನ್ನ, ಎಲ್ಲ ತರದ ಒಂದು ಸಸ್ಯಗಳನ್ನ ಬೆಳೆಸ್ತಾರೆ ಅಲ್ವಾ? ಸೊ ದ ಚಿಲ್ಡ್ರನ್ ಡಾನ್ಸ್ ಅಂಡ್ ಪ್ಲೇ ಆನ್ ದ ಲ್ಯಾಂಡ್. ಮಕ್ಕಳು ಕೂಡ ಭೂಮಿ ಮೇಲೆ ಆಟ ಆಡ್ತಾರೆ ಮತ್ತು ಡ್ಯಾನ್ಸ್ ಮಾಡ್ತಾರೆ, ಖುಷಿಯಿಂದ ಇರ್ತಾರೆ. ದ ಲ್ಯಾಂಡ್ ಬೇರ್ಸ್ ಎವ್ರಿಥಿಂಗ್ ವಿದೌಟ್ ಅ ಕಂಪ್ಲೇಂಟ್. ಇಷ್ಟೆಲ್ಲ ಆದ್ರೂ ಕೂಡ ಭೂಮಿ ಎಲ್ಲವನ್ನ ತುಂಬಾ ಏನು ಕಂಪ್ಲೇಂಟ್ ಇಲ್ಲದೆ, ಯಾವುದೇ ರೀತಿಯ ದೂರುಗಳು, ಕಂಪ್ಲೇಂಟ್ ಅಂದ್ರೇನು? ದೂರುಗಳು ಇಲ್ಲದೆ ಆಕೆ ಎಲ್ಲವನ್ನ ಸಹಿಸಿಕೊಂಡಿದ್ದಾಳೆ. ಇದಿಷ್ಟೇ ಅಲ್ಲ, ದ ಸೋಲ್ಜರ್ಸ್ ಕಮ್ ವಿತ್ ಗನ್ಸ್. ಸೋಲ್ಜರ್ಸ್ ಅಂದ್ರೆ ಯಾರು ಮಕ್ಕಳೇ? ಸೋಲ್ಜರ್ಸ್ ಅಂದ್ರೆ ಸೈನಿಕರು ಎಲ್ಲಿ ಬರ್ತಾ ಇದ್ದಾರೆ? ಹೇಗ್ ಬರ್ತಾ ಇದ್ದಾರೆ? ವಿತ್ ಗನ್ಸ್, ಬಂದೂಕುಗಳನ್ನ ಹಿಡಿದುಕೊಂಡು ಬರ್ತಾ ಇದ್ದಾರೆ. ಫೈಟಿಂಗ್ ಫಾರ್ ದ ಲ್ಯಾಂಡ್. ಯಾಕೆ ಬರ್ತಾರೆ ಅವರು? ಫೈಟ್ ಮಾಡ್ತಾರೆ ಅವರು, ಹೋರಾಟಗಳನ್ನ ಮಾಡ್ತಾ ಇದ್ದಾರೆ. ಯಾವುದಕ್ಕೋಸ್ಕರ? ಭೂಮಿಗೋಸ್ಕರ. ಪೀಪಲ್ ಬಿಲ್ಡ್ ಫೆನ್ಸಸ್, ಬೇಲಿ, ಬೌಂಡ್ರಿಗಳನ್ನ ಹಾಕ್ತಾರೆ. ಓಕೆ, ಬೇಲಿ ಅಥವಾ ಬೌಂಡ್ರಿ, ಅದನ್ನ ಫೆನ್ಸ್ ಅಂತ ಕರಿತೀವಿ. ಫೆನ್ಸ್ ಆನ್ ದ ಲ್ಯಾಂಡ್ ಟು ಡಿವೈಡ್ ನೇಷನ್ಸ್ ಅಂಡ್ ವೇಜ್ ವಾರ್ ಟು ಎಕ್ಸ್ಪ್ಯಾಂಡ್ ದ ನೇಷನ್. ನೋಡಿ, ಇಲ್ಲಿ ಯುದ್ಧ ಮಾಡೋದು, ಫೈಟ್ ಮಾಡೋದು ಅಥವಾ ಬೇಲಿಗಳನ್ನ ಹಾಕೋದು ಯಾಕೆ? ಡಿವೈಡ್ ನೇಷನ್ಸ್ ಅಂದ್ರೆ ದೇಶಗಳನ್ನ ಡಿವೈಡ್ ಮಾಡೋದಿಕ್ಕೆ. ಓಕೆ, ಸೊ ಬೇರೆ ಬೇರೆ ಮಾಡೋದು, ಅದನ್ನ ಡಿವೈಡ್ ಅಂತ ಕರಿತೀವಿ. ಅಂಡ್ ವೇಜ್ ವಾರ್, ಯುದ್ಧಗಳನ್ನ ಹೂಡುವುದು, ಯುದ್ಧಗಳನ್ನ ಮಾಡುವುದು. ಯಾಕೆ ಯುದ್ಧ ಮಾಡೋದು? ಎಕ್ಸ್ಪ್ಯಾಂಡ್ ದರ್ ನೇಷನ್. ಸೊ ತಮ್ಮ ದೇಶಗಳನ್ನ ವಿಸ್ತರಿಸಿಕೊಳ್ಳುವುದು. ಎಕ್ಸ್ಪಾಂಡ್ ಅಂದ್ರೇನು? ವಿಸ್ತರಿಸು. ಎಕ್ಸ್ಪ್ಯಾಂಡ್ ಅಂದ್ರೆ ವಿಸ್ತರಿಸು.
ದೇಶಗಳನ್ನ ವಿಸ್ತರಣೆ ಮಾಡಿಕೊಳ್ಳೋದಿಕ್ಕೆ ಯುದ್ಧ ಮಾಡ್ತಾರೆ. ಈ ಎಲ್ಲ ಆಕ್ಟಿವಿಟೀಸ್ ಏನ್ ಮಾಡ್ತಾ ಇದೆ, ಭೂಮಿಗೆ ಸಫೋಕೇಟ್ ಆಗ್ತಾ ಇದೆ. ಸಫೋಕೇಟ್ ಅಂದ್ರೆ ಉಸಿರುಗಟ್ಟುವುದು. ಓಕೆ, ಸೊ ಯುದ್ಧ ಮಾಡೋದ್ರಿಂದ ಅಥವಾ ಆ ಬೇಲಿ ಹಾಕೋದ್ರಿಂದ, ಈ ತರ ಸೈನಿಕರು ಬಂದು ಯುದ್ಧ ಮಾಡೋದ್ರಿಂದ ಭೂಮಿಗೆ ಏನಾಗ್ತಾ ಇದೆ, ಸಫೋಕೇಶನ್, ಉಸಿರುಗಟ್ಟಿಸುವಂತ ವಾತಾವರಣ ಕ್ರಿಯೇಟ್ ಆಗ್ತಾ ಇದೆ. ಲೈಕ್ ಚೈನ್ಸ್ ಇನ್ ಹರ್ ನೆಕ್, ಅಂದ್ರೆ ಯಾರಾದ್ರೂ ನಿಮ್ಮ ಕುತ್ತಿಗೆಗೆ ಏನಾದ್ರೂ ಹಾಕಿ ಬಿಗಿದಾಗ ಏನ್ ಅನ್ಸುತ್ತೆ ನಿಮ್ಗೆ, ಉಸಿರಾಡೋದಿಕ್ಕೆ ಆಗೋದಿಲ್ಲ ಅಲ್ವಾ. ಸೊ ಇದರಿಂದ ಸೈನಿಕರು ಬಂದೂಕುಗಳನ್ನ ಹಿಡಿದುಕೊಂಡು ಬಂದಿದ್ದನ್ನ ನೋಡಿ ಆಕೆಗೆ ಉಸಿರುಗಟ್ಟೋ ತರ ಆಗ್ತಾ ಇದೆ. ಬಟ್ ಮದರ್ ಅರ್ತ್ mocks at people's behavior with a tone of self assertion. ಸೊ ಆಕೆ ಏನ್ ಮಾಡ್ತಾ ಇದ್ದಾಳೆ, ಕುಟುಕ್ತಾ ಇದ್ದಾಳೆ ಯಾರನ್ನ, ಮನುಷ್ಯರನ್ನ. ಯಾವ ತರ ಆಕೆ ಮನುಷ್ಯರ ಒಂದು ನಡತೆ, ಬಿಹೇವಿಯರ್, ಆ ಚಟುವಟಿಕೆಗಳನ್ನ ನೋಡಿಬಿಟ್ಟು, ಚಲನವಲನಗಳನ್ನ ನೋಡಿಬಿಟ್ಟು ಆಕೆ ಸ್ವಯಂ ದೃಢೀಕರಿಸಿಬಿಟ್ಟು ಹೇಳ್ತಾ ಇದ್ದಾಳೆ. ಏನ್ ಹೇಳ್ತಾಳೆ? ಓಕೆ, ಸೊ ಬೇಲಿಗಳನ್ನ ಹಾಕ್ಬೇಡಿ ಅಂತ ಹೇಳ್ತಾಳೆ. ಇದು ಒಂದು ಭೂಮಿಯ ಭಾವನೆಗಳು, ಮನುಷ್ಯನ ನಡವಳಿಕೆಗಳನ್ನ ನೋಡಿಬಿಟ್ಟು ಭೂಮಿ ತಾಯಿಗೆ ಬರ್ತಾ ಇರುವಂತ ಭಾವನೆ. ಒಂದ್ಸಲಿ ಓದೋಣವಾ? The poem I Am the Land is written by Marina D. Bellagenta. In this poem, the poet depicts the Mother Earth as the speaker. Mother Earth tells that she waits with patience when people claim that the land belongs to them. They occupy the land, plant trees, grow fruits and grass. The children dance and play on the land. The land bears everything without a complaint. The soldiers come with guns, fighting for the land. People build fences on the land to divide nations and wage war to expand their nation, which suffocates like chains in her neck. But Mother Earth mocks at people's behavior with a tone of self-assertion. This is the answer.